ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 3 ಸೆಪ್ಟೆಂಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತೊಂದು ಒಳ್ಳೆಯ ಏರಿಕೆ ತೋರಿಸಿದೆ. ಸುಮಾರು 135.45 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗ್ತಾರೆ 24,715.05 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 409.83 ಪಾಯಿಂಟ್ಸ್ಗಳ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ. ಕ್ಲೋಸ್ ಆಗ್ಬೇಕಾದ್ರೆ 80,567.71 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಸುಮಾರು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದರಲ್ಲಿ ಟಾಟಾ ಸ್ಟೀಲ್ ನೋಡಿದ್ರೆ 5.97% ಅಷ್ಟು ಏರಿಕೆ ಆಗಿದೆ ಇವತ್ತು ಒಂದೇ ದಿವಸದಲ್ಲಿ. ಹಾಗೆ ಹಿಂಡಾಲ್ಕೋ ಇಂಡಸ್ಟ್ರೀಸು, JSW ಸ್ಟೀಲ್, ಕೋಲ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, ಟೈಟನ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಟ್ರೆಂಟು, ITC, ಹಾಗೆ ಝೊಮ್ಯಾಟೊ, ಟಾಟಾ ಮೋಟರ್ಸ್, HDFC ಬ್ಯಾಂಕ್, SBI, ಬಜಾಜ್ ಆಟೋ, ಕೋಟಕ್ ಬ್ಯಾಂಕ್, ಸನ್ ಫಾರ್ಮಾ ಶೇರ್ಸ್ಗಳು, L&T, ಅಪೋಲೋ ಹಾಸ್ಪಿಟಲ್ಸ್, ಹಾಗೆ ಬಜಾಜ್ ಫಿನಾನ್ಸ್, ಹೀರೋ ಮೋಟರ್ ಕಾರ್ಪ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರೀಸ್, ಅಡಾನಿ ಎಂಟರ್ಪ್ರೈಸಸ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಸಿಪ್ಲಾ ಮತ್ತು ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು ಇವತ್ತು ಒಳ್ಳೆಯ ಏರಿಕೆ ತೋರಿಸಿದೆ. ಹಾಗೆ IPO ನೋಡೋದಾದರೆ ರಚಿತ್ ಪ್ರಿಂಟ್ಸ್, ಇದು SME IPO, ಇಲ್ಲಿ ತನಕ ಸುಮಾರು 2.5 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಇವತ್ತು ಕ್ಲೋಸ್ ಆಯ್ತಿದ್ದು. ಅದೇ ರೀತಿ ನೋಡೋದಾದರೆ ಅಮಂತಾ ಹೆಲ್ತ್ ಕೇರ್ ಲಿಮಿಟೆಡ್, ಇದು ಅಷ್ಟೇ ಇವತ್ತು ಕ್ಲೋಸ್ ಆಯಿತು. ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರೋ ಒಂದು IPO ಅಂತ ಹೇಳ್ಬೋದು. 54 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಇದು ಮೇನ್ IPO ಆದ್ರೂ. ಹಾಗೆ ಆಪ್ಟಿ ವ್ಯಾಲ್ಯೂ ಟೆಕ್ ಕನ್ಸಲ್ಟಿಂಗ್ ಲಿಮಿಟೆಡ್, ಇದು 4ನೇ ತಾರೀಕು ಕ್ಲೋಸ್ ಆಗುತ್ತೆ. ಇಲ್ಲಿ ತನಕ ಸುಮಾರು 1.1 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಅಸ್ಟರಿ ಸಿಸ್ಟಮ್ಸ್ ಲಿಮಿಟೆಡ್, ಇದು SME IPO, ಇವತ್ತು ಓಪನ್ ಆಗಿರೋದು 3ನೇ ತಾರೀಕು, ಕ್ಲೋಸ್ ಆಗೋದು 8ನೇ ತಾರೀಕು. ಹಾಗೆ ಪ್ರೈಸ್ ರೇಂಜ್ ಬಂದು 52 ರೂಪಾಯಿಂದ 55 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ, ಹಾಗೆ ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್